ಹಿಂದೂ ಗೋತ್ರ ಪದ್ಧತಿ ಎಂದ್ರೆ ಏನು? ಅದರ ಹಿಂದೆ ಏನಾದರೂ ವಿಜ್ಞಾನ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಪ್ರಾಚೀನ ಸಂಪ್ರದಾಯಕ್ಕೂ ಆಧುನಿಕ ವಿಜ್ಞಾನಕ್ಕೂ ಇರೋ ಒಂದು ಅದ್ಭುತ ಕೊಂಡಿಯನ್ನ ಒಟ್ಟಿಗೆ ಸೇರಿ ನೋಡೋಣ ಬನ್ನಿ. ಸರಿ, ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೇಗಿರ್ಲಿದೆ ಅಂತ ನೋಡೋಣ. ಮೊದಲು ಒಂದು ಪ್ರಾಚೀನ ಕಥೆಯಿಂದ ಶುರು ಮಾಡಿ ಗೋತ್ರದ ಮೂಲ ಹೇಗೆ ಹಟ್ಟಿಯಿಂದ ಋಷಿಗಳವರೆಗೆ ಬಂತು ಅಂತ ತಿಳ್ಕೊಳ್ಳೋಣ. ಆಮೇಲೆ ಮದುವೆಯ ಪ್ರಮುಖ ನಿಯಮ, ಅದರ ಹಿಂದಿನ ವಿಜ್ಞಾನ ಮತ್ತು ಮಹಿಳೆಯ ಗೋತ್ರ ಯಾಕೆ ಬದಲಾಗುತ್ತೆ ಅಂತ ನೋಡಿ, ಕೊನೆಗೆ ಗೋತ್ರಕ್ಕೂ ಜಾತಿಗೂ ಇವತ್ತಿನ ಸಮಾಜಕ್ಕೂ ಇರೋ ಸಂಬಂಧ ಏನು ಅಂತ ಚರ್ಚಿಸೋಣ. ಹಾಗಾದ್ರೆ ಗೋತ್ರದ ಮಹತ್ವ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಮಯದಲ್ಲೊಮ್ಮೆ ತುಂಬಾನೇ ಹಿಂದಕ್ಕೆ ಹೋಗ್ಬೇಕು. ಕ್ರಿಸ್ತಪೂರ್ವ 7ನೇ ಶತಮಾನಕ್ಕೂ ಮುಂಚೆ ಬರೆದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಒಂದು ಅದ್ಭುತ ಕಥೆಯೊಂದಿಗೆ ನಮ್ಮ ಈ ಪಯಣ ಶುರುವಾಗುತ್ತೆ. ಒಮ್ಮೆ ಯೋಚನೆ ಮಾಡಿ, ಸತ್ಯಕಾಮ ಅನ್ನೋ ಒಬ್ಬ ಹುಡುಗ ನಾನಾ ಬೇಕು ಅಂತ ಗುರು ಗೌತಮರ ಆಶ್ರಮಕ್ಕೆ ಬರ್ತಾನೆ. ಆಗ ಗುರುಗಳು ಅವನಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಯಾವ ಗೋತ್ರದವನು ಅಂತ. ಈ ಒಂದು ಪ್ರಶ್ನೆ ಅಂದಿನ ಶಿಕ್ಷಣ ಪದ್ಧತಿಯ ಮೊದಲ ಮೆಟ್ಟಿಲಾಗಿತ್ತು. ಅದಕ್ಕೆ ಸತ್ಯಕಾಮ, ನನ್ನ ತಂದೆ ಯಾರೆಂದೂ ನನಗೆ ಗೊತ್ತಿಲ್ಲ ಅಂತ ತುಂಬಾನೇ ಪ್ರಾಮಾಣಿಕವಾಗಿ ಹೇಳ್ತಾನೆ. ಅವನ ಆ ಸತ್ಯಸಂಧತೆಯನ್ನ ನೋಡಿ ಗುರುಗಳು ಪ್ರಭಾವಿತರಾಗ್ತಾರೆ. ಇಷ್ಟು ಸತ್ಯವಂತನಾಗಿರೋನು ಖಂಡಿತ ಯೋಗ್ಯ ವಂಶದಿಂದಲೇ ಬಂದಿರಬೇಕು ಅಂತ ಅವನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಇದರಿಂದ ಏನು ಗೊತ್ತಾಗತ್ತೆ ಅಂದ್ರೆ, ಗೋತ್ರ ಅಂದ್ರೆ ಸುಮ್ಮನೆ ಒಂದು ಹೆಸರಲ್ಲ, ಅದು ಒಬ್ಬರ ಅಸ್ತಿತ್ವದ, ಅವರ ಗುರುತಿನ ಒಂದು ಭಾಗವಾಗಿತ್ತು. ಹಾಗಾದ್ರೆ ಈ ಗೋತ್ರ ಅಂದ್ರೆ ನಿಜವಾಗ್ಲೂ ಏನು? ಅದರ ಮೂಲ ಹುಡುಕ್ತಾ ಹೋದ್ರೆ ನಮಗ್ ಸಿಗೋ ಕಾರಣಗಳು ನಿಜಕ್ಕೂ ತುಂಬಾನೇ ಪ್ರಾಕ್ಟಿಕಲ್ ಆಗಿವೆ. ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಗೋತ್ರ ಅನ್ನೋ ಪದವನ್ನೇ ಒಡೆದು ನೋಡೋಣ. ಗೋ ಅಂದ್ರೆ ಹಸು, ತ್ರಾಣ ಅಂದ್ರೆ ಆಶ್ರಯ, ಅಂದ್ರೆ ಅಕ್ಷರಶಃ ಹಟ್ಟಿ ಅಥವಾ ದೊಡ್ಡಿ ಅಂಟ. ಹೌದು, ದುಡ್ಡು ಕಾಸು ಬರೋಕ್ಕೂ ಮುಂಚೆ ಹಸುಗಳೇ ಆಸ್ತಿಯಾಗಿದ್ದ ಕಾಲದಲ್ಲಿ ಈ ಧನಕರುಗಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಹುಟ್ಕೊಂಡಿದ್ದೇ ಈ ವ್ಯವಸ್ಥೆ. ಇದರ ಬೆಳವಣಿಗೆಯನ್ನೊಮ್ಮೆ ನೋಡಿ. ಮೊದಲು ಶುರುವಾಗಿದ್ದು ಹಸುಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸೋಕೆ. ಯಾಕೆ? ಅವುಗಳ ಮಧ್ಯೆ ತಳಿಸಂಕರ ಆಗ್ಬಾರದು ಅಂತ. ಕ್ರಮೇಣ ಇದೇ ಕಾನ್ಸೆಪ್ಟನ್ನ ಮನುಷ್ಯರಿಗೂ ಅಳವಡಿಸಲಾಯಿತು. ಒಂದು ಕುಟುಂಬವನ್ನ ಅದರ ಮೂಲ ಪುರುಷನ ಜೊತೆ ಜೋಡಿಸೋಕೆ ಇದು ಬಳಕೆಯಾಯಿತು. ಆಮೇಲೆ ಪಾಣಿನಿಯಂಥ ವಿದ್ವಾಂಸರು ಬಂದು ಇದನ್ನ ತಂದೆಯಿಂದ ಮಗನಿಗೆ ಬರುವ ವಂಶಾವಳಿ ಅಂತ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ರು. ಆರಂಭದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಪ್ರತಿಯೊಂದು ವಂಶವೂ ಈ ಸಪ್ತಋಷಿಗಳು ಮತ್ತು ನಂತರ ಸೇರ್ಪಡೆಯಾದ ಅಗಸ್ತ್ಯ ಋಷಿ ಅಂದ್ರೆ ಈ 8 ಮಹಾನ್ ಋಷಿಗಳಲ್ಲಿ ಒಬ್ಬರಿಂದ ಬಂದಿದ್ದು ಅಂತ ನಂಬಲಾಗಿತ್ತು. ಇವರೇ ಆಯಾ ವಂಶಗಳ ಮೂಲ ಪುರುಷರು. ಆದರೆ ಈ ವ್ಯವಸ್ಥೆ ಬರೀ ಬ್ರಾಹ್ಮಣರಿಗೆ ಸೀಮಿತವಾಗಿರಲಿಲ್ಲ. ನಿಧಾನವಾಗಿ ಕ್ಷತ್ರಿಯರು, ವೈಶ್ಯರು, ಹೀಗೆ ಬೇರೆ ಸಮುದಾಯಗಳು ಇದನ್ನ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದವು. ಇದರ ಪರಿಣಾಮ ಆ 8 ಇದ್ದ ಮೂಲ ಗೋತ್ರಗಳು ಸಾವಿರಾರು ಉಪಗೋತ್ರಗಳಾಗಿ ಬೆಳೀತು. ಸುಮಾರು 13,000. ಯೋಚನೆ ಮಾಡಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದು ಹರಡಿತ್ತು ಅಂತ. ಸರಿ, ಈಗ ನಾವು ಗೋತ್ರ ವ್ಯವಸ್ಥೆಯ ಅತಿ ಹೆಚ್ಚು ಚರ್ಚೆಯಾಗುವ ಮತ್ತು ಇವತ್ತಿಗೂ ಲಕ್ಷಾಂತರ ಜನರ ಜೀವನದ ಮೇಲೆ ಪ್ರಭಾವ ಬೀರುವ ಒಂದು ಪ್ರಮುಖ ನಿಯಮದ ಬಗ್ಗೆ ಮಾತಾಡೋಣ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ ಒಂದೇ ಗೋತ್ರದ ಗಂಡು ಹೆಣ್ಣು ಮದುವೆ ಆಗೋ ಹಾಗಿಲ್ಲ? ಇದರ ಹಿಂದೆ ಇರೋ ತರ್ಕವಾದ್ರೂ ಏನು? ಅಗ್ನಿಪುರಾಣದಂತಹ ಗ್ರಂಥಗಳು ಕೂಡ ಇದರ ಬಗ್ಗೆ ಯಾಕೆ ಅಷ್ಟೊಂದು ಒತ್ತಿ ಹೇಳ್ತವೆ? ಸಾಂಪ್ರದಾಯಿಕವಾಗಿ ಹೇಳೋದಾದ್ರೆ ಇದರ ಹಿಂದಿರೋ ಕಾರಣ ತುಂಬಾನೇ ಸರಳ. ಇಬ್ಬರ ಗೋತ್ರ ಒಂದೇ ಆಗಿದ್ರೆ ಅವರ ಮೂಲ ಪುರುಷ ಅಂದ್ರೆ ವಂಶದ ಮೂಲ ಒಬ್ನೇ ಆಗಿರ್ತಾನೆ. ಹಾಗಾಗಿ ಸಾಮಾಜಿಕವಾಗಿ ಅವರು ಅಣ್ಣ ತಂಗಿ, ಅಕ್ಕ ತಮ್ಮ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಇದು ಕೇವಲ ಒಂದು ಸಾಮಾಜಿಕ ನಂಬಿಕೆಯೇ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಆಳವಾದ ಕಾರಣ ಇದೆಯಾ? ಬನ್ನಿ ಈಗ ವಿಜ್ಞಾನದ ದೃಷ್ಟಿಯಿಂದ ಇದನ್ನು ನೋಡೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೆನಪಿದೆಯಾ, ಈ ಗೋತ್ರ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೇ ಧನಕರುಗಳಿಂದ. ಒಂದೇ ಹೆಣ್ಣಿನ ಪ್ರಾಣಿಗಳಲ್ಲಿ ತಳಿಸಂಕರವಾದ್ರೆ ಹುಟ್ಟೋ ಕರುಗಳು ದುರ್ಬಲವಾಗಿರ್ತವೆ, ಆರೋಗ್ಯವಾಗಿರಲ್ಲ ಅಂತ ನಮ್ಮ ಹಿರಿಯರು ಗಮನಿಸಿದ್ರು. ಅದೇ ಸರಳವಾದ ತರ್ಕವನ್ನ ಮನುಷ್ಯರಿಗೂ ಅನ್ವಯಿಸಿದ್ರು. ಯಾಕೆ? ಜೆನೆಟಿಕ್ ಡೈವರ್ಸಿಟಿ ಹೆಚ್ಚಿಸೋಕೆ, ಅಂದ್ರೆ ತಳಿಯ ವೈವಿಧ್ಯತೆನ ಕಾಪಾಡಿಕೊಡೋಕೆ. ಇಲ್ಲೇ ನೋಡಿ, ಆಧುನಿಕ ವಿಜ್ಞಾನ ಚಿತ್ರಕ್ಕೆ ಬರೋದು. ನಮ್ಮ ದೇಹದಲ್ಲಿ ವೈ ಕ್ರೋಮೋಸೋಮ್ ಅಂತ ಒಂದಿದೆ. ಇದು ಕೇವಲ ಗಂಡಸರಲ್ಲಿ ಮಾತ್ರ ಇರುತ್ತೆ ಮತ್ತು ಇದು ತಂದೆಯಿಂದ ಮಗನಿಗೆ ತಲೆಮಾರುಗಳಿಂದ ಹೆಚ್ಚು ಬದಲಾಗದೆ ಹಾಗೆ ವರ್ಗಾವಣೆಯಾಗ್ತಾ ಹೋಗುತ್ತೆ. ಇದು ನಿಜಕ್ಕೂ ಅಚ್ಚರಿಪಡೋ ವಿಷಯ. ವೈ ಕ್ರೋಮೋಸೋಮ್ ಅನ್ನೋದು ತಂದೆಯಿಂದ ಮಗನಿಗೆ ಮಾತ್ರ ಹೋಗುತ್ತೆ ಅಲ್ವಾ? ನಮ್ಮ ಗೋತ್ರ ವ್ಯವಸ್ಥೆ ಕೂಡ ತಂದೆಯಿಂದ ಮಗನಿಗೆ ಹೋಗುವ ವಂಶಾವಳಿಯನ್ನೇ ಗುರುತಿಸುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು DNA ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರೂ ಈ ವೈ ಕ್ರೋಮೋಸೋಮ್ನ ಜಾಡನ್ನ ಒಂದು ಸಾಮಾಜಿಕ ವ್ಯವಸ್ಥೆ ಮೂಲಕ ಹಿಡಿದಿಟ್ಟಿದ್ರು. ಇದು ಪ್ರಾಚೀನ ಜ್ಞಾನಕ್ಕೂ ಆಧುನಿಕ ವಿಜ್ಞಾನಕ್ಕೂ ಇರೋ ಅದ್ಭುತ ಕೊಂಡಿ. ಈ ಜೆನೆಟಿಕ್ ಕನೆಕ್ಷನ್
ಗೋತ್ರ ವ್ಯವಸ್ಥೆಯ ಇನ್ನೊಂದು ಪ್ರಮುಖ ಅಂಶವನ್ನ ಕೂಡ ವಿವರಿಸುತ್ತೆ. ಅದೇನಂದ್ರೆ, ವಂಶವನ್ನ ಯಾಕೆ ತಂದೆಯ ಕಡೆಯಿಂದಲೇ ಗುರುತಿಸಲಾಗುತ್ತೆ ಮತ್ತು ಮದುವೆ ಆದ್ಮೇಲೆ ಮಹಿಳೆ ಯಾಕೆ ತನ್ನ ಗಂಡನ ಗೋತ್ರವನ್ನ ಸ್ವೀಕರಿಸ್ತಾಳೆ ಅನ್ನೋದು. ನೋಡಿ, ಇದು ಸರಳ ಜೀವಶಾಸ್ತ್ರ. ಮಗುವಿನ ಲಿಂಗ ನಿರ್ಧಾರ ಆಗೋದು ತಂದೆಯಿಂದ. ತಾಯಿ ಯಾವಾಗ್ಲೂ ಎಕ್ಸ್ ಕ್ರೋಮೋಸೋಮ್ ಕೊಡ್ತಾರೆ. ತಂದೆ ಎಕ್ಸ್ ಕೊಟ್ರೆ ಹೆಣ್ಣು ಮಗು XX ಹುಟ್ಟುತ್ತೆ. ಅದೇ ತಂದೆ ವೈ ಕ್ರೋಮೋಸೋಮ್ ಕೊಟ್ರೆ ಗಂಡು ಮಗು XY ಹುಟ್ಟುತ್ತೆ. ಅಂದ್ರೆ ಆ ವೈ ಕ್ರೋಮೋಸೋಮ್ ಕೇವಲ ತಂದೆಯಿಂದ ಮಗನಿಗೆ ಮಾತ್ರ ಹೋಗೋಕೆ ಸಾಧ್ಯ. ಹಾಗಾಗಿ ವಂಶವನ್ನ ತಂದೆಯ ಕಡೆಯಿಂದ ಗುರ್ತಿಸೋದು ಒಂದು ಸುಮ್ಮನೆ ಮಾಡಿರೋ ನಿಯಮ ಅಲ್ಲ. ಅದು ವೈ ಕ್ರೋಮೋಸೋಮ್ನ ಜೈವಿಕ ಮಾರ್ಗವನ್ನೇ ನಿಖರವಾಗಿ ಹಿಂಬಾಲಿಸುತ್ತೆ. ಅದಕ್ಕೆ ಈ ವ್ಯವಸ್ಥೆಯಲ್ಲಿ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ. ಸರಿ, ಈಗ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಗೆ ಬರೋಣ. ಜೆನೆಟಿಕ್ ಡೈವರ್ಸಿಟಿಯನ್ನು ಪ್ರೋತ್ಸಾಹಿಸೋ ಈ ಗೋತ್ರ ವ್ಯವಸ್ಥೆಗೂ ಇವತ್ತು ನಾವು ಕಾಣೋ ಜಾತಿ ವ್ಯವಸ್ಥೆಗೂ ಏನ್ ಸಂಬಂಧ? ಇವೆರಡರ ಮೂಲ ಉದ್ದೇಶಗಳಲ್ಲೇ ದೊಡ್ಡ ವ್ಯತ್ಯಾಸವಿದೆ. ಗೋತ್ರದ ಗುರಿಯೇನು? ಒಂದೇ ವಂಶದೊಳಗೆ ಮದುವೆ ಆಗ್ಬಾರ್ದು, ಬೇರೆ ಬೇರೆ ವಂಶಗಳ ಜೊತೆ ಬೆರೀಬೇಕು ಅನ್ನೋದು. ಅಂದ್ರೆ ಇದು ಜೆನೆಟಿಕ್ ಮಿಕ್ಸಿಂಗ್ನನ್ನ ಪ್ರೋತ್ಸಾಹಿಸುತ್ತೆ. ಆದ್ರೆ ನಂತರದ ದಿನಗಳಲ್ಲಿ ಬಂದ ಜಾತಿ ವ್ಯವಸ್ಥೆ ಹೆಚ್ಚಾಗಿ ಒಂದೇ ಜಾತಿಯೊಳಗಿನೇ ಮದುವೆ ಆಗೋದನ್ನ ಪ್ರೋತ್ಸಾಹಿಸುತ್ತೆ. ಕೆಲವೊಮ್ಮೆ ಗೋತ್ರದ ನಿಯಮವನ್ನೂ ಮೀರಿ ಇದು ನಡೆಯುತ್ತೆ. ಮತ್ತೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಭಗವದ್ಗೀತೆಯಂತಹ ಪ್ರಾಚೀನ ಗ್ರಂಥಗಳಲ್ಲಿ ವರ್ಣದ ಬಗ್ಗೆ ಹೇಳಲಾಗಿದೆ. ಆದರೆ ಅಲ್ಲಿ ಹೇಳಿರೋದು ಒಬ್ಬರ ವರ್ಣ ನಿರ್ಧಾರವಾಗೋದು ಹುಟ್ಟಿನಿಂದಲ್ಲ, ಬದಲಿಗೆ ಅವರ ಗುಣ ಮತ್ತು ಕರ್ಮಗಳಿಂದ ಅಂತ. ಇದು ಇವತ್ತಿನ ಜಾತಿ ವ್ಯವಸ್ಥೆಯ ಕಲ್ಪನೆಗಿಂತ ತುಂಬಾನೇ ಬೇರೆಯಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಆರೋಗ್ಯಕರ ಸಮಾಜಕ್ಕಾಗಿ ಜೆನೆಟಿಕ್ ಡೈವರ್ಸಿಟಿಯನ್ನ ಕಾಪಾಡೋದು ಗೋತ್ರ ವ್ಯವಸ್ಥೆಯ ಮೂಲ ಉದ್ದೇಶ ಆಗಿದ್ರೆ, ಆ ಪ್ರಾಚೀನ ಜ್ಞಾನದ ಹಿಂದಿರೋ ಆ ತತ್ವದಿಂದ ನಾವು ಇವತ್ತಿನ ದಿನದಲ್ಲಿ ಏನನ್ನ ಕಲಿಬೋದು? ಈ ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ ಅಲ್ವಾ?